ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಇವತ್ತಿನ ಇವಾಗ ಶುರು ಮಾಡಿ ನಾನು ನಿಮ್ಮ ಗಾನವಿ ವಿಜಯ್ ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫುಲ್ ವಿಡಿಯೋಸ್ ನೋಡಿ ಸ್ಕಿಪ್ ಮಾಡಲೇ ನೋಡಿ ಲೈಕ್ ಮಾಡ್ತಾ ಇರಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವತ್ತು ಸಿಂಪಲ್ ಗೆ ದೇವ್ರ ಪೂಜೆ ಮಾಡೋಣ. ವಾರ ಮಾಡಿರ್ಲಿಲ್ಲ, ವಾರ ಮಾಡಿದ್ದೆ ಅಂದ್ರೆ ಸೋಮವಾರ ಮಾಡಿದ್ದೆ, ಶನಿವಾರ ಮಾಡಿರ್ಲಿಲ್ಲ. ಹಂಗನ್ಬಿಟ್ಟು ಸೋಮವಾರ ಅಲ್ವಾ ಮಾಡಿದ್ವಿ, ತುಂಬಾ ದಿನ ಗ್ಯಾಪ್ ಆಗ್ಬಿಡ್ತು. ಗುರುವಾರನೇ ಮಾಡ್ಬಿಡೋಣ ವಾರನ ಅನ್ಬಿಟ್ಟು ವಾರ ಮಾಡ್ತಾ ಇದೀನಿ. ನಮ್ ದಿವ ಜಾಮೂನ್ ಮಾಡಿದ್ದೆ ದೇವ್ರ ಹತ್ರ ಇಡಕ್ಕೆ ಅನ್ಬಿಟ್ಟು. ನಮ್ ದಿವ ಕೊಡಿ ಕೊಡಿ ಕೊಡಿ, ಇನ್ನು ದೇವ್ರ ದೀಪ ಹಚ್ಚಿಲ್ಲ ನಮ್ಗೆ, ಹಚ್ಚನ್ನ ಕೊಡ್ತಾರಮ್ಮ. ಇಲ್ಲಾಂದ್ರೆ ಒದೆ ತಿಂತೀರಾ? ಒದೆ ತಿಂತೀರಾ? ಒದೆ ಬೇಕಾ ಹೇಳು? ಕೊಡಿ ಕೊಡಿ. ಹಾಯ್ ಅನ್ಬಿಡಲಿ ನಿಂತ್ಕೊಂಡು. ಹಾಯ್, ಎಲ್ಲರೂ ಹೇಗಿದ್ದೀರಾ? 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 ಲೈಕ್ ಮಾಡಿ, ಲೈಕ್ ಲೈಕ್ ಮಾಡಿ. ವೆರಿ ಗುಡ್. ಇಲ್ಲಿ ಕೇಳ, ನಾನು ದೀಪ ಹಚ್ಬಿಟ್ಟಿ ಒಂದು ಜಾಮೂನ್ ಕೊಡ್ತೀನಿ ನಿಮಗೆ. ಓಕೆನಾ? ಓಕೆ ಹೇಳು. ಓಕೆ ಡನ್. ಇಲ್ಲಿ ಕೇಳ, ಇವಾಗ ದೇಹದ ದೀಪ ಹಚ್ಬೇಕು. ನೋಡಿ ಪೂಜೆ ಮಾಡ್ತಾ ಇದ್ದಾರೆ ಇವಾಗ. ಸೊ ಹಾಗೆ ಚಾಮುಂಡೇಶ್ವರಿ ದೇವಸ್ಥಾನದಿಂದ ತಂದಿದ್ದು ತಾಯ್ತ ಕಟ್ಟಿರಲಿಲ್ಲ, ಇವಾಗ ಕಟ್ತೀನಿ ಅಂತ ಪೂಜೆ ಮಾಡೋಕ್ಕೆ ಇಟ್ಟಿದ್ದಾರೆ. ಪೂಜೆ ಮಾಡಿಬಿಟ್ಟೆ ಕಟ್ಟೋದಲ್ವ, ಕಟ್ತಾರೆ ಇರುತ್ತೆ ಆಯ್ತಾ. ಹಾಗೆ ನಿಮಗೆಲ್ಲ ಒಂದು ತಿಳಿಸಿಲ್ಲಲ್ಲ, ಕಂಪ್ಯೂಟರ್ ತಂದಿದ್ದೀವಿ ಫೈನಲಿ. ನೋಡಿ ತಂದು ಅದಕ್ಕೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಮ್ಮ ನವಿ ಮುಖದಲ್ಲಿ ಸಂತೋಷದ ಕಳೆ ಉಕ್ಕಿ ಹರಿತಾ ಇದೆ. ನೋಡಿ ಪೂಜೆ ಆಗಲಿ ಅಂತ ವೆಯ್ಟ್ ಮಾಡಿತ್ತಾ. ಬಾಲ್ ಕೊಡ್ತೀನಿ ಬಾ, ಬೈಲೈತ್ ಬಾ. ಬಾ. ನಮ್ಮ ಚಿನ್ನಪ್ಪಿ ಅಲ್ಲಿ ಮಲಗಿದೆ, ಒಂದು ಫ್ಯಾನ್ ಹಾಕ್ಬಿಟ್ಟು ಮಲಗಿಸಿದ್ವಿ. ನಮ್ಮ ನವಿಗೆ ಸಂತೋಷ ತಡೆಯೋಕ್ಕಾಗ್ತಾಯಿಲ್ಲ, ಫೈನಲಿ ಬಂತಲ್ಲ ಸಿಸ್ಟಮ್ ಮನೆಗೆ ಅಂತ. ಬನ್ನಿ ಆನ್ ಮಾಡಿ ತೋರ್ಸೋಣ ನಿಮಗೆ. ಬಾ ಮನೆ ಈ ಕಡೆ. ಸೊ ಈ ಸಿಸ್ಟಮ್ಗೆ, ಈ ಟೇಬಲ್ಗೆ ಎಲ್ಲ ಸೇರಿ 50,000 ದಾಟಿದೆ. ಇರು ಮಗನೇ, ಅಮ್ಮ ಸ್ಪೂನ್ ತರಲಿ, ಕೊಡ್ತಾಳೆ. ಸ್ಪೂನ್ ತರಲಿ, ಇರು. ಆನ್ ಮಾಡೋಣ. ಆನ್ ಆಯ್ತು. ಪಿ ಸಿ ಸೊ ನಮ್ಮ ಮನೆ ಹತ್ರ ರಾಜಾಜನಗರದಲ್ಲಿದೆ, ಅಲ್ಲಿಂದ ತಗೊಂಬಂದಿದ್ದು ಶೋರೂಮಿಂದ. ಎಸ್, ಈ ಗ್ರೀನ್ ಮ್ಯಾಟು ಇದೆಲ್ಲ ಆನ್ಲೈನಲ್ಲಿ ತರಿಸಿದ್ದು. ಈ ಟೇಬಲ್ಲು ಇಲ್ಲೇ ಮನೆ ಹತ್ರ ತರಿಸಿದ್ದು, ಚೆನ್ನಾಗಿದೆ. ಈ ಚೇರ್ ಮಾತ್ರ ಆನ್ಲೈನಲ್ಲಿ ತರಿಸಿದ್ದು. ನೆನ್ನೆನೇ ತಗೊಂಬಂದು ಇವತ್ತು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ದೇವರು. ವಾರ ಮಾಡ್ದಂಗೆ ಆಗುತ್ತೆ. ಸೊ ಬೇಸಿಕ್ ಅಷ್ಟೇ ಯೂಸ್ ಮಾಡೋಕ್ಕೆ ಬರುತ್ತೆ ನಮಗೆ, ಮೆಕ್ಕಿದೇನು ಯೂಸ್ ಮಾಡೋಕ್ಕೆ ಬರೋಲ್ಲ. ನಮ್ಮ ನವಿಯವ್ರು ನೋಡಿ ವಾಟ್ಸಪ್ಪು, ಆಮೇಲೆ ಅಮೆಝಾನ್ ಪ್ರೈಮು, ಕ್ಯಾಂಡಿ ಕ್ರಶ್ ಇವೆಲ್ಲ ಹಾಕ್ಕೊಂಡಿದ್ದಾರೆ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಅಷ್ಟೇನು ಯೂಸ್ ಮಾಡೋಕ್ಕೆ ಬರೋಲ್ಲ, ಆದರೆ ಕಲ್ತ್ಕೋತಾ ಇದ್ದಾರೆ. ಆಮೇಲೆ ನಮ್ಮಿಬ್ರಿಗೇನು ಅಷ್ಟೊಂದು ಟೈಪಿಂಗ್ ಬರೋಲ್ಲ, ಏನು ಅಷ್ಟಾಗೇನು ಬರೋಲ್ಲ. ಸ್ವಲ್ಪ ನನಗೂ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ನೋಡೋಣ ಮುಂದಕ್ಕೆ ಯಾವ ಥರ ಹೆಂಗೆ ನಮ್ಮ ಮಕ್ಳಿಗಾದ್ರೂ ಯೂಸ್ ಆಗುತ್ತಲ್ವ. ಅಕಸ್ಮಾತ್ ಮುಂದೆ ಏನಾರ ನಮ್ಮ ನವಿಗೊಂದು ಜೆರಾಕ್ಸ್ ಅಂಗಡಿ ಹಾಕ್ಕೊಟ್ರು ಯೂಸ್ ಮಾಡ್ತಾರೆ. ಸೊ ಹೊರಗಡೆ ಹೋಗಿ ದುಡಿಯೋಕ್ಕಿಂತ ಒಂದು ಸ್ವಲ್ಪ ಸಿಸ್ಟಮ್ ಬಗ್ಗೆ ತಿಳ್ಕೊಂಡ್ರೆ ಜೆರಾಕ್ಸ್ ಮಾಡೋದು, ಪ್ರಿಂಟೌಟ್ ತಗೊಡೋದು ಸಾಕಲ್ವ, ಜೀವನ ನಡೆಸ್ಕೊಂಡು ಹೋಗ್ಬೋದು ಬೆಂಗಳೂರಲ್ಲಿ. ನಾವು ಎಷ್ಟು ದಿನ ಅಂತ ಒಂದು ಕೆಲಸಕ್ಕೆ ಹೋಗಿ ಇರೋಕ್ಕಾಗುತ್ತೆ. ನಾವು ಓನಾಗಿ ಏನಾರು ಮಾಡಬೇಕಲ್ಲ. ಚೆನ್ನಾಗಿದೆ ಗೈಸ್, ಇಷ್ಟ ಆಯ್ತಾ ನಿಮಗೆ? ತುಂಬ ಜನಕ್ಕೆ ಇಷ್ಟಪಡ್ತೀರಾ, ತುಂಬ ಜನ ಯಾಕೆ ಬೇಕಿತ್ತು ಅಂತ ಗಾಂಚಲಿ ಎಲ್ಲ ಮಾಡ್ತೀರಾ. ಸೊ ಇದು ಯೂಟ್ಯೂಬಲ್ಲಿ ಬಂದಿರೋ ಪೇಮೆಂಟಿಂದ ತಗೊಂಡಿರೋದು. ಯೂಟ್ಯೂಬಲ್ಲಿ ಎಷ್ಟು ಬಂದಿತ್ತು ಪೇಮೆಂಟು ಅಂತ ಹೇಳ್ಬೇಕಿತ್ತು, ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಅದು. ಅದರಲ್ಲಿ ಅರ್ಧ ಅಮೌಂಟ್ ಇದಕ್ಕೆ ಹಾಕಿದ್ದೀವಿ, ಇನ್ನು ಅರ್ಧ ನಾನು ಹಾಕಿದ್ದೀನಿ ನನ್ನ ಕೈಯಿಂದ. ಇಲ್ಲ, ಯೂಟ್ಯೂಬ್ ಫುಲ್ ಅಮೌಂಟ್ ಹಾಕಿದ್ದೀನಿ. ಥ್ಯಾಂಕ್ ಯು. ಅವನಿಗೆ ಕೊಡಿ ಫಸ್ಟ್, ಅವನಿಗೆ. ಸೆಕೆಂಡ್ ನೀವು. ಪರವಾಗಿಲ್ಲ, ತಿನ್ನಿ, ಸ್ವೀಟ್ ಏನಾಗಲ್ಲ. ನೋಡಿ ಗಾಯ್ಸ್, ಹಾಂ ನಮ್ಮ ಸಬ್ಸ್ಕ್ರೈಬರ್ಗೆ ಥ್ಯಾಂಕ್ ಯು. ಅಮ್ಮ ಮಾಡಿ ಸೂಪರಾ. ಇದೊಂದು ಚೆನ್ನಾಗಿ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಳು ಜಾಮೂನ್ ಒಂದು.
ಸಂತೋಷಕ್ಕೆ ಸ್ವೀಟ್ ಗೀಟ್ ಎಲ್ಲ ತಿಂತಾ ಇದ್ದಾರೆ. ನವಿ ಇದನ್ನು ನೋಡಿ ತುಂಬ ಜನ ಖುಷಿ ಪಡ್ತಾರೋ, ತುಂಬ ಜನ ಬೇಜಾರು ಮಾಡ್ಕೋತಾರೋ, ಇಲ್ಲ ಯಾಕೆ ಬೇಕಿತ್ತು ನಿಮಗೆ ಅಂತ ಕಮೆಂಟ್. ಬಾ ಕೊಡ್ತೀನಿ ಬಾ. ಪಾಪ ಇದು ಮಗನೇ ಒಂಚೂರು ಸಮಾಧಾನ ಮಾಡ್ಬಿಡ್ತೀನಿ. ನಮ್ಮ ನವಿಗೆ ಸಂತೋಷ ಪಡಿಸೋದ್ರಿಂದ ನಮಗೆ ಖುಷಿ ಸಿಗುತ್ತೆ ಗೈಸ್. ಅದು ನಮ್ಮ ನವಿಗೆ ಸಂತೋಷ ಆಗೋದ್ರಿಂದ ನಾನು ತಗೊಂಡಿರೋದು, ಇಲ್ಲಾಂದರೆ ತಗೋತಿರ್ಲಿಲ್ಲ. ನನಗೂ ಇದ್ದೇನು ಬೇಡ ಅಂತ ಅಂದ್ಕೊಂಡಿದ್ದೆ. ಹಾಗೆ ಫೇಸ್ಬುಕ್ಕಲ್ಲಿ ಒಬ್ಬರು ಕಮೆಂಟ್ ಹಾಕಿದರು, ಏನು ತಗೊಳ್ಳಲ್ಲ ಏನಿಲ್ಲ, ಸುಮ್ಮನೆ ಒಣಜಂಬ ಬಿಲ್ಡಪ್ಪು ಇವೆಲ್ಲ ತಗೊಳ್ಳಂಗಿದ್ರೆ ಹೇಳ್ದೆ ಕೇಳ್ದೆ ತೊಗೊಂಬತ್ತೀರಾ, ಸುಮ್ಮನೆ ತಗೋತೀವಿ ಅಂತ ಹೇಳ್ಬಿಟ್ಟು ತಗೊಳ್ಳಲ್ಲ, ಸಿಂಪತಿ ಗಿಟ್ಟಿಸ್ಕೊತೀರ ಅಂತೆಲ್ಲ ಕಮೆಂಟ್ ಹಾಕಿದ್ರು ಯಾರೋ ಒಬ್ಬರು. ಸಿಂಪತಿ ಗಿಟ್ಟಿಸ್ಕೊತೀರಾ, ತಗೊಳ್ಳಲ್ಲ, ಸುಮ್ಮನೆ ಬಿಲ್ಡಪ್ ತಗೋತೀರಾ, ಬರೀ ಡವ್ವು ಏನೇನೋ ಕಮೆಂಟ್ ಹಾಕಿ. ಅದಕ್ಕೂ ಬೇರೆಯವರು ಕಮೆಂಟ್ ಹಾಕಿದ್ರು, ಬೇರೆ ಅವ್ರು ಹೇಳೋದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ನೋಡಿ ಗೈಸ್ ತಿಂದವನೇ ಇನ್ನು ಕೊಡು ಹೋಗ್ಲಿ. ಕೊಟ್ಟಿದ್ದೀನಿ ರೀ, ರಸ ಬೇಕಾದ್ದೆ ಅವನ್ಗೆ. ಓ ಅದ್ರೊಳಗಿರೋ ಜ್ಯೂಸಾ? ಆಯ್ತು ಕೊಡ್ತಾಳೆ ತಗ. ಏನು ನಾಟಕ ಮಾಡ್ತಾನೆ ಗೈಸ್, ಇಲ್ಲ ಜ್ಯೂಸು ಅಂತ. ಆಮೇಲೆ ಇನ್ನೊಬ್ರು ಕಮೆಂಟ್ ಹಾಕಿದ್ರು, ಅಮ್ಮ ಮಗ ಸೇರ್ಕೊಂಬಿಟ್ಟು 3 ದಿನ ಕಾಲ್ ಮಾಡ್ತೀರಾ ತಗೊಂಡ್ರುವೆ ಅಂತ. ಸೊ ಅವ್ರಿಗೆ ತೋರಿಸ್ತೀವಿ, ಇದನ್ನು ತುಂಬ ವರ್ಷ ಇಟ್ಕೊಂಡು ಬಾಳಿಕೆಯಲ್ಲಿ ಬರೆಸ್ಕೊಂಡು ಹಾಳಾದ್ರೂ ರಿಪೇರಿ ಮಾಡಿಸ್ತೀವಿ, ಇಲ್ಲ ಹೊಸದೇ ತಗೊಂಬೋತೀವಿ. ಇದು ಚಾಲೆಂಜು ಗೈಸ್. ನನ್ನ ಗಂಟ್ಲು ಒಂದು ಸ್ವಲ್ಪ ಇದಾಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬಿಲ್ಡಪ್ ತಗೋತಿದ್ದೀನಿ ನೆನ್ಕೋಬಿಡಿ. ಮತ್ತು ತುಂಬ ಕೆಟ್ಟದಾಗ ಕಮೆಂಟ್ ಆಗ್ತಾರಲ್ಲ, ಅವ್ರಿಗೆ ಇನ್ನೇನು ಮಾಡೋಕು, ನಿನ್ನ ಮಗನೂ ನೀನು ಸೇರ್ಕೊಂಡು ಹಾಳು ಮಾಡ್ತೀರಾ ಅಂತವ. ತಲೆನೇ ಕೆಡ್ಸ್ಕೊಳ್ಳಲ್ಲ, ಅಯ್ಯೋ ನಾವು ಹೆಂಗಿದ್ರು ಮಾತಾಡ್ತಾರೆ ಅಂತ. ಅದಕ್ಕೆ ಸೊ ನಾನು ಬೈಕ್ ತಾಂಡಪ್ಪ ಹೊಸ್ತರಲ್ಲಿ ಕಲಿಬೇಕಾದ್ರೆ ಬಿದ್ದೆ ಎದ್ದೆ, ಇವಾಗ ಚೆನ್ನಾಗಿ ಓಡಿಸ್ಕೊಂಡು ಹೋಗ್ತೀನಿ ತಾನೆ. ಹಂಗೇನೆ ಯಾವುದು ಮನೇಲಿದ್ದರೆ ಯಾವ್ದು ಬೇಕಾದ್ರೂ ಕಲಿಬೋದು. ನಿಮ್ಮ ಬೈಕು ಮಕ್ಕಳು ಎಕ್ಸಾಂಪಲ್, ನಮ್ದು ಖುಷಿ ಆಗ್ಲಿ, ದಿವಾ ಆಗ್ಲಿ, ಸೈಕಲ್ ಓಡ್ಸಕ್ ಬರ್ತಿರ್ಲಿಲ್ಲ. ಇವಾಗ ಎಷ್ಟು ಚೆನ್ನಾಗಿ ಓಡ್ಸಾನೆ ದಿವಾ ಸೈಕಲ್ನ. ಹಂಗೆ ಕಲ್ತ್ಕೋತಾರೆ. ಕಲಿಯಕ್ಕೆ ಬಂದಿಲ್ಲ ಅಂದ್ರೆ ಕಂಪ್ಯೂಟರ್ ಕ್ಲಾಸ್ ಹೋಗ್ಲೇಬೇಕು ಅಂತ ಏನಿಲ್ಲ. ಬರಲ್ಲ ಅಂತ ಕೂತ್ಕೊಂಡ್ರೆ ಜೀವನ ಪೂರ್ತಿ ಹಂಗೆ ಕೂತ್ಕೋಬೇಕಾಗುತ್ತೆ, ಮನೆ ಕೆಲಸನೇ ಮಾಡ್ಕೊಂಡು ಕೂತಿರ್ಬೇಕಾಗತ್ತೆ. ಇನ್ ಬೇರೆ ಏನು ಹೆಲ್ಪ್ ಇರಲ್ಲ. ನಮ್ಮನವ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನಾನು ಏನಾದ್ರು ಕೆಲಸ ಮಾಡಿ ಏನಾದ್ರು ದುಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಮೈಂಡಲ್ಲಿ ಇರೋದು ಅದೇ ಗೈಸ್. ಇದನ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ ಇವಳಿಗೊಂದು ಜೆರಾಕ್ಸ್ ಅಂಗಡಿ ಹಾಕ್ಬಿಟ್ರೆ ಸ್ಕೂಲ್ ಹತ್ರ, ಇವಳ ಜೀವನ ಆರಾಮಾಗಿ ಸಾಗಿಸ್ಕೊಂಡು ಹೋಗ್ಬೋದು. ಬೇರೆಯವ್ರ ಹತ್ರ ಹೇಳ್ಸ್ಕೊಳಂಗಿಲ್ಲ, ಇಷ್ಟು ಗಂಟೆ ಬಂದೆ ನಮ್ಮ ಕೆಲ್ಸಕ್ಕೆ, ಟೈಮ್ ಆಗ್ಲಿಲ್ವಾ ಹಂಗೆ ಅಂತ ಒಂದೇ ವರ್ಷಕ್ಕೆ ಹೋಗಂಗೂ ಇಲ್ಲ. ನಮ್ಗೆ ಇಷ್ಟ ಬಂದಂಗೆ ತೆಗಿಬೋದು, ನಾವ್ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಎಷ್ಟು ದಿನ ರಜಾ ಹಾಕೋಬಹುದು, ನಮಗ್ ಬೇಕಷ್ಟು ದುಡ್ಕೋಬಹುದು ಅಲ್ವಾ. ಅಂದ್ರೆ ನಮಗೆ ಐಡಿಯಾ ಇರೋದು. ಜೆರಾಕ್ಸ್ ಅಂಗಡಿ ಇಟ್ಟಿರಂದ್ರೆ ಬೇರೆ ನೋಡೋಣ ಮುಂದೆ ಹೆಂಗಾಗುತ್ತೆ, ಹಿಂಗೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಜೀವನ. ಇರ್ಲಿಲ್ಲ, ಇಂತ ಇದ್ರಲ್ಲೂ ಇರ್ಲಿಲ್ಲ, ತುಂಬಾ ಇದಾಗಿದ್ದು. ಇವಾಗ ಬಂದ್ ಇಷ್ಟಿದೀವಲ್ಲ ಅಂತ ತುಂಬಾ ಖುಷಿ. ಯೂಟ್ಯೂಬ್ ಇಂದ ಸ್ಟಾರ್ಟಿಂಗ್ ಅಲ್ಲಿ ನಾವೇನೋ ಅನ್ಕೊಂಡಿದ್ದು ಏನೋ ಆಗಲ್ಲ. ಹೇಳ್ಬೇಕಂದ್ರೆ ಯೂಟ್ಯೂಬ್ ಇಂದ ಬಂದಿರೋದು, ಕಂಪ್ಯೂಟರ್ ನಮ್ಗೆ ಯೂಟ್ಯೂಬ್ ಅಂದ್ರೆ ಫೇಸ್ಬುಕ್ ಎರಡರಿಂದಾನು ಬಂದಿರೋದು. ತುಂಬಾ ಜನ ಯೂಟ್ಯೂಬ್ ಇಂದ ಇವ್ರು ಹಾಳಾಯ್ತಾರೆ, ದೂರ ಆಯ್ತಾರೆ. ಎಷ್ಟು ಕೆಟ್ಟದಾಗ ಕಮೆಂಟ್ ಹಾಕಿದ್ರು ಅಂದ್ರೆ ತುಂಬಾನೇ ಕೆಟ್ಟದಾಗ ಕಮೆಂಟ್ ಹಾಕಿದ್ರು. ಇವಾಗ ನಮ್ ಕಂಪ್ಯೂಟರ್ ಯೂಟ್ಯೂಬ್ ಫೇಸ್ಬುಕ್ ಇಂದಾನೆ ಬಂದಿದೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ನನಗಂತೂ. ಸಾಲ ಇತ್ತು, ಸಾಲ ತೀರ್ಸ್ಕೋಬೋದಿತ್ತಲ್ವಾ ಅಂತ ನೀವೆಲ್ಲ ಕಮೆಂಟ್ ಹಾಕ್ತೀರಾ. ಸಾಲ ತೀರ್ಸ್ತಾನೆ ಇರ್ಬೇಕು, ಇದ್ರ ಅಮೌಂಟ್ ಅಲ್ಲಿಗೆ ಹಾಕಿದ್ರು ಮತ್ತೆ ಕಟ್ಕೊಂಡು ಹೋಗ್ತಾನೆ ಇರ್ಬೇಕು. ಅದ್ರಿಂದ ಬೇಡ, ಇನ್ನೂ 1 ವರ್ಷ ಲೇಟೇ ಆಗ್ಲಿ ಸಾಲ ತೀರ್ಸ್ಕೊಳ್ಳೋದು. ಇದನ್ನ ತಗೊಳ್ಳೋಣ ಅಂತ ನನ್ನ ಐಡಿಯಾ ಇತ್ತು, ನಮ್ಮನೆಯವ್ರ ಐಡಿಯಾನು ಇತ್ತು. ನಮ್ಮನೆಯವ್ರಿಗೆ ಅಂತಾನೆ ನಂಗೆ ಇದು ಕೊಡ್ಸಿರೋದು. ಅವರು ಅಲ್ಲೂ ಕೆಲಸ ಮಾಡ್ತಾರೆ, ಇಲ್ಲೂ ಏನಾರ ಕೆಲಸ ಮಾಡ್ಕೊಳ್ಳಿ, ಏನಾರ ಯೂಸ್ ಮಾಡ್ಲಿ ಅಂತಾನೆ ಕೊಡ್ತಿದ್ದು. ಅವ್ರು ಕಲ್ತ್ಕೊಂಡಂಗಾಗುತ್ತೆ, ನಾನು ಜೊತೆ ಕಲ್ತ್ಕೊಂಡಂಗಾಗುತ್ತೆ, ನನ್ನ ಮಕ್ಳಿಗೂ ತುಂಬಾನೇ ಕಲ್ತ್ಕೊಂಡಂಗಾಗುತ್ತೆ. ಮಕ್ಳು ಬೆಳೀತಾ ಬೆಳೀತಾ ಏನಾರು ಒಂದು ಕಲಿತಾ ಇರ್ಬೇಕು. ಅವ್ರಿಗೆ ಇನ್ನೂ ABCDನೇ ಬರಲ್ಲ, ಆಗ್ಲೇ ಕಂಪ್ಯೂಟರ್ಗೆ ಹೋಗ್ಬಿಟ್ರಿ ಅಂತಾನು ಅಂತೀರಾ. ಪರವಾಗಿಲ್ಲ, ಆಮೇಲೆ ಕಲ್ತ್ಕೋತಾರೆ ಒಂಚೂರು ದೊಡ್ಡವರಾದ್ಮೇಲೆ. ಡೈಲಿ ಹೇಳ್ಕೊಡ್ತೀನಿ ನಾನು, ಹೇಳ್ಕೊಡಲ್ಲ ಅನ್ನಂಗಿಲ್ಲ ಏನೂ. ABCD ಆಗ್ಲಿ ಎಲ್ಲದೂ ಆಗ್ಲಿ. ಅದೇನದು ಸೌಂಡು? ನನ್ನನ್ನು ನೋಡ್ಲಿ, ನನ್ನನ್ನು ತೋರಿಸ್ಲಿ ಅಂತ ಅವನು. ABCD ಹೇಳು ಮಗ್ನೆ, ಹೇಳು. ಆಮೇಲೆ ಹೇಳ್ಬೇಕು, ಪಟ ಪಟ ಅಂತ ಹೇಳ್ಬೇಕು. ಅಮ್ಮ ಹೇಳ್ಕೊಟ್ಟಿದ್ದು ಹೇಳು. ನೋಡಿ ಹೇಳಲ್ಲ ಅಂತ. ಅದು ಸಂಜೆ ಹೊತ್ತು ಮಾತ್ರ ಅದು ಟ್ಯೂಷನ್ನು, ಇಷ್ಟೊತ್ತಿನಲ್ಲೆಲ್ಲ ಇಲ್ಲ. ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ಬೇಕು ಮಕ್ಕಳು. ಹೇಳ್ತಾ ಇದ್ದಾನೆ ಅಂದ್ರೆ ಕೊಬ್ಬು. ನಾವ್ ಹೇಳು ಅಂತ ಕೇಳಲ್ಲ, ಅವ್ನ ಇಷ್ಟ ಬಂದಂಗೆ ಒಬ್ನೇ ಆಟ ಆಡ್ತಾ ಇರ್ತಾನಲ್ಲ, ಅವಾಗ ಹೇಳ್ಕೊತಾ ಇರ್ತಾನೆ. ಬಾಕಿ ಟೈಮಲ್ಲಿ ಹೇಳಲ್ಲ. ವೆಯ್ಟ್ ಮಾಡು ಅಂತ ನಾನು ಹೇಳಿದ್ರೆ, ಏನಾರ ಊಟ ಕೊಡ್ಬೇಕಾದ್ರೆ ತಿಂಡಿ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ವೆಯ್ಟ್ ಮಾಡು ಅಂತ ನಾನಂದ್ರೆ, ವೆಯ್ಟ್ ಮಾಡು ನಾನು ಏನಾರ ತಗೋಬರೋದನ್ನ ವೆಯ್ಟ್ ಮಾಡು ಅಂತ ಅವನೇ ಹೇಳ್ತಾನೆ. ಫ್ರೆಂಡ್ಸ್ ನೋಡಿ ಹೋಗ್ಬಿಟ್ಟು ಅವನ್ನ
ಬೇಡ ಮಗನೇ ಮಲಗಿರ್ಲಿ. ನಿಂದು ಒಂದ್ ಪೀಸ್ ಕೊಡ್ತಾರಲ್ಲ ಅದನ್ನ ನಾನು ತಿಂಗೋತೀನಿ. ಜಾಮೂನ್ಗೋಸ್ಕರನಾ? ಖುಷಿ ನಿದ್ದೆ ಅದಕ್ಕೆ. ನೋಡಿದ್ಯಾ ಮಗನೇ ಕಂಪ್ಯೂಟರ್ನ? ಬಟ್ ನಮ್ಮ ಮಕ್ಳ ಹತ್ರ ಹುಷಾರಾಗಿರ್ಬೇಕು. ಬಂದು ಕೈಗೆ ಎಟ್ಕೊಂಗೆಲ್ಲ ಇರುತ್ತೆ, ಬಂದು ಈ ಬಟನ್ ಅದ್ಮೋದು ಏನೇನು ಮಾಡೋದು ಮಾಡ್ತಾರೆ. ಸೊ ಬೇಸಿಕ್ ಯೂಸ್ ಮಾಡಕ್ಕೆ ಬರುತ್ತೆ, ಬಟ್ ಮುಂದೆ ಹೋಗ್ತಾ ಹೋಗ್ತಾ ಕಲ್ತ್ಕೋತೀವಿ. ಓಕೆ ಗೈಸ್, ಆಲ್ಮೋಸ್ಟ್ ಆನು ಆಫು ಆಮೇಲೆ ಬೇರೆಲ್ಲ ಇವಾಗ ಗೇಮು ಅದಿದು ಡ್ರಾಯಿಂಗ್ ಬಿಡ್ಸೋದು ಅಂತದೆಲ್ಲ ಬರುತ್ತೆ. ಇನ್ನೊಂದೇನು ಗೊತ್ತಾ ಗೈಸ್, ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಅಂತ ಹೇಳ್ತಿರಲ್ವಾ, ಅಕಸ್ಮಾತ್ ಕಂಪ್ಯೂಟರ್ ಕ್ಲಾಸ್ಗೆ ಹೋದ್ರೆ ಅಲ್ಲಿ ಬೇಸಿಕ್ ಕಲ್ಸೋದೇ ಕಂಪ್ಯೂಟರ್ ಅಂತ ಅಕ್ಷರ ಎಲ್ಲಿಂದ ಬಂತು, ಕಂಪ್ಯೂಟರ್ ಅಂದ್ರೆ ಏನು, ಪದ ಹೆಂಗ್ ಬಂತು. ಅಂದ್ರೆ ನಮ್ಗೆ ಸ್ಪೀಡಾಗಿ ಟೈಪ್ ಮಾಡಕ್ ಬರಲ್ಲ, ಅವ್ರು ಎಷ್ಟು ರಾಂಗ್ ಟೈಪ್ ಮಾಡ್ತಾರೆ ಸ್ಪೀಡಾಗೆ. ಆಮೇಲೆ ಮೌಸ್ ಅಲ್ಲೂ ಅಷ್ಟೇ ನಾವೇನ್ ಕೆಲ್ಸಕ್ಕೆ ಹೋಗ್ಬೇಕು ಬರ ಹಿಂಗ್ ಆಡ್ಸೋದ್ ಬೇಗ ಬರಲ್ಲ, ನಾವು ನೋಡ್ಕೊಂಡು ಹಿಂಗ್ ಆಡ್ಸ್ಬೇಕು. ಅಂದ್ರೆ ನಮ್ ಸ್ಕೂಲ್ 7th ಅಲ್ಲೇನೋ ನಮಗೆ ತೋರ್ಸಿದ್ರು ಅಷ್ಟೇನೆ, ಅದು ಡ್ರಾಯಿಂಗ್ ಬಿಡ್ಸೋದು, ಅದ್ರಲ್ಲಿ ಹಿಂಗ್ ಇಟ್ಕೊಂಡ್ ಡ್ರಾಯಿಂಗ್ ಬಿಡ್ಸೋದು ಅಂತ ಅನ್ಬಿಟ್ಟು. ಅದ್ ಬಿಟ್ರೆ ನಂಗೆ ಕಂಪ್ಯೂಟರ್ ಇಟ್ಕೊಂಡು ಇಲ್ಲ, ಯೂಸ್ ಮಾಡಿಲ್ಲ. ಆಮೇಲೆ ಇವ್ರ ಅತ್ತೆ ಮನೇಲಿ ಹಾಲು ಅಳ್ಸೋದ್ ಬೇಕಾರೇನೋ ಬೇಕಾಗುತ್ತಲ್ಲ, ಅವಾಗ ಅತ್ತೆ ಕೊಟ್ಟಿದ್ರು ಇದನ್ನ ನಂಬರ್ ಟೈಪ್ ಮಾಡ್ಕೊಂಡು ಬರೀ ಕ್ಲಿಕ್ ಮಾಡೋದು. ಒಂದ್ಸಲ ಹೇಳ್ಕೊಟ್ರೆ ಅದನ್ನ ಹಂಗೆ ಕ್ಲಿಕ್ ಮಾಡಿ ಕೊಡ್ತಿದ್ದೆ. ಸೊ ಇವಾಗ ಮನೇಲಿ ಇರೋದ್ರಿಂದ ಕಲ್ತ್ಕೋತಾರೆ. ಓಕೆನಾ? ನಮ್ ಖುಷಿ ಬೇಬಿಗೂ ಜಾಮೂನ್ ಕೊಡಿ. ನಮ್ಮ ಮನೆಯವ್ರಿಗಂತೂ ಫುಲ್ ಗಂಡು ಕಟ್ಬಿಟ್ಟೈತಿದ್ದೀನಿ ಇಷ್ಟೊಂದು ಗಮ್ಮಂದಿದ್ದಲ್ಲ. ಅದೇನೋ ತಗೊಂಡಿದ್ರಲ್ಲ, ಎಸ್, ಒರಿಜಿನಲ್ ರಾಯಲ್ ಪ್ರೀಮಿಯಂ ಕಪ್ ಧೂಪ. ಸ್ಪೂನ್ ಎಲ್ಲಿ ಕೊಡಿ ಪಾಪುಗೆ. ಸಾಂಬ್ರಾಣಿನೂ ಇದೆ ಜೊತೆ ಇದರಲ್ಲಿ. ಎಷ್ಟು ಮುದ್ದು ಇದು? 3 in 1, 80 rupees. ಹೋಗೋ ಸ್ಪೂನ್ ನೋಡಿ ಇವಾಗ ಕೊಡ್ತಾ ಇದ್ದಾರೆ, ದೇವಸ್ಥಾನದಿಂದ ತಂದಿದ್ವಲ್ಲ ತಾಯ್ತಾ. ಮನೆ ನಿನಗೂ ಕೊಡ್ತಾರಿರೋ ಮಗನೇ. ನೋಡಿ ಎಷ್ಟು ಒಳ್ಳೆ ಹುಡುಗ, ಕಟ್ಟಿಸ್ಕೊತಾ ಇದ್ದಾನಾ, ತುಂಬ ಒಳ್ಳೆ ಹುಡುಗ ಅಲ್ವಾ ಮಗನೇ? ನೀನು ತುಂಬ ಒಳ್ಳೆ ಹುಡುಗ. ಹಾಂ, ಯಾರು ಗುಡ್ಡು? ಇವನು ಬ್ಯಾಡ್, ಇಬ್ರು ಗುಡ್ಡು. ತಮ್ಮ ಏನವ? ಸೊ ಮಂಚ ಯಾಕೆ ಈಚೆ ಕಡೆ ಬಂದಿದೆ ಅಂತ ಹೇಳ್ತಿದ್ರಲ್ಲ, ಗೊತ್ತಾಯ್ತಾ ಈಗ ಏನಕ್ಕೆ ಬಂದಿದೆ ಅಂತ? ಇದು ಬ್ಯಾಡ್ ನೋಡಿದ್ರ. ನಮ್ಮ ನವಿ ಸಿಂಪಲ್ ಪೂಜೆನ ತುಂಬ ಜನ ಇಷ್ಟಪಡ್ತೀರಾ ನೋಡಿ. ಅಯ್ಯೋ ಮಕ್ಕಳಿಗೆ ನೀರು ಹಾಕ್ಬಿಡ್ಲ ಗೈಸ್ ಅವಳು. ನೋಡಿ ಇವಾಗ ಖುಷಿಯಿಂದ ತಿಂತಾನೆ. ಖುಷಿ ತೇರ್ತಾನೆ ಮಕ್ಕಳಿಗೆ ಹಾಕಿದ್ದು. ನಮ್ಮನೆಯವ್ರು ನೋಡಿ ಯೂಸ್ ಮಾಡ್ತಾ ಇದ್ದಾರೆ, ಯೂಸ್ ಮಾಡ್ತಾರೆ. ಅವರಿಗೆಲ್ಲ ಬರುತ್ತೆ, ಅಂದರೆ ಬರಲ್ಲ ಅಂತ ಹೇಳ್ಕೊತಾರೆ ಅಷ್ಟೇ. ಬರುತ್ತೆ ಹೇಳ್ಬೇಕಂದ್ರೆ ಇವರಿಂದನೇ ಇವಾಗ ಒಂದು ಚೂರು ಕಲ್ತಿದ್ದೀನಿ ನಾನು. ನೆನ್ನೆಯಿಂದನಲ್ಲ, ಮತ್ತು ಮೊನ್ನೆನೂ ತರಿಸಿದ್ದು ನಾವು. ನೆನ್ನೆನಾ? ಅದರಿಂದ ನಂಗೊಂದು ಚೂರು ಗೊತ್ತಾಗುತ್ತೆ ಇವರಿಂದ. ಆನ್ ಮಾಡೋದಾಗಲಿ, ಆಫ್ ಮಾಡೋದಾಗಲಿ, ಆಮೇಲಿಂದ ಅದನ್ನು ಯೂಟ್ಯೂಬ್ ಹಾಕೊಳ್ಳೋದಾಗಲಿ, ಆಮೇಲಿಂದ ತುಂಬ ತಿಳ್ಕೊಂಡಿದ್ದೀನಿ ಇವಾಗ ಒಂದು ಚೂರು. ಈ ವಾಲ್ಪೇಪರೆಲ್ಲ 3ನೇ ಸಲ ಚೇಂಜ್ ಮಾಡಿರೋದು ನಾನು. ಬೇರೆ ತಾನೇ ವಾಲ್ಪೇಪರ್ ಇದ್ದಿದ್ದದು. ನಮ್ಮ ಫೋಟೋ ಕೂರಿಸ್ಬಿಟ್ಟು ಹೋಗಿದ್ರು ಇವರು. ನಾನು ಆಗಲೇ ಬೇರೆದು ಕೂರಿಸಿದ್ದೆ, ಇವಾಗಲೇ ಬೇರೆದು ಕೂರಿಸಿದ್ದೆ. ನಮ್ಮ ದಿವಾ ನೋಡಿ ಅಲ್ಲಿ ದಪ್ಪ ಹಣ್ಣು ಕಲ್ಲಂಗಡಿ ಹಣ್ಣಿಗೆ ದಪ್ಪ ಹಣ್ಣು ಅಂತೆ. ಏನಾಗ್ತಿದ್ಯಾ ಮುಂದೆ ಸಾಂಗ್ ಆಗ್ತಿದ್ಯಾ? ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ, ನಮ್ಮ ಚಾನಲ್ ಎಷ್ಟೊಂದು ವಿಡಿಯೋ ಅವೇ. ಮತ್ತೆ ಯಾವ್ದಾರ ಒಂದು ಒಂದು ಯಾವುದು ತೆಗೀರಿ, ಶಾರ್ಟ್ ವಿಡಿಯೋ ಅಂತ ತೆಗೀರಿ. ಶಾರ್ಟ್ ವಿಡಿಯೋದಲ್ಲಿ ಅದರ ನೋಡೋಣ, ಫುಲ್ ವಿಡಿಯೋ ಬೇಡ. ಪಾಪ್ಯುಲರ್ ಆಗಿರೋದು ಯಾವ್ದಾರು ಒಂದು ನೋಡೋಣ. ಯಾವ ಪಾಪ್ಯುಲರ್ ಆಗಿರೋದು ಇಲ್ಲ. ನನಗೆ ಇಷ್ಟ ಆಗಿರೋದು ಯಾವ್ದಾರ ಒಂದು ನೋಡಿ. ಇದರಲ್ಲಿ ನಮ್ಮ ದಿವ ಚೆನ್ನಾಗಿ ಆಯ್ ಮಾಡ್ತಾನೆ. ಹೌದಾ? ಕಡಿಮೆ ಕೊಡಿ, ಸೌಂಡ್ ಕಡಿಮೆ ಕೊಡಿ. ನಾನು ನೋಡಿ ಸಣ್ಣ ಇದ್ದೀನಿ ಅಲ್ಲ, ಎಷ್ಟು ಸಣ್ಣ ಇದ್ದೀನಿ ಮೊದಲು ನಾನು. ವಾವ್, ಎಷ್ಟು ದೊಡ್ಡದಾಗಿದ್ದಿ ಕಾಣ್ತೈತಲ್ಲ, ಸ್ಕ್ರೀನ್ ಫುಲ್ ಇದಾಗೈತಲ್ಲ. ಚೆನ್ನಾಗಿ ಆಯ್ ಮಾಡ್ತಾನೆ. ನಾವ್ ಹೇಳಕ್ ಕೊಡ್ತಾನೆ ಇರ್ಲಿಲ್ಲ, ಅವನೇ ಆಯ್ ಮಾಡೋನು ಅವಾಗ. ಇವಾಗ ಹೇಳ್ಕೊಡ್ಬೇಕು. ಎಷ್ಟು ಕ್ಯೂಟ್ ಆಗಿದ್ದಾನೆ. ತೆಗೀರಿ ಇನ್ನು ಬೇರೆದು ಹಾಕೊಂಡು ನೋಡೋಣ. ಬೇರೆದು ಹಾಕ್ರಿ ನೋಡಿ. ಫಸ್ಟ್ ವಿಡಿಯೋ ನೋಡ್ತೀರಾ? ಬಾ ಕೊಡ್ತೀವಿ. ಇದರಲ್ಲಿ ಕೇಳಿಸೋದಿಲ್ಲ ಇನ್ನು ವಾಯ್ಸ್. ಹೆಂಗ್ ಮಾತಾಡಿದೀನಿ
ಹೋಗ್ ದಿವಿ ಬಾಗ್ಲ ಹಚ್ಬಿಟ್ಟು ಬರ್ಬೇಕು ಇವಾಗ. ಯಪ್ಪ ಮೈ ಫಸ್ಟ್ ಪಾಪು ಬರ್ತಾವನೆ. ನನ್ನ ಮೊದಲ ಪರಿಚಯ ಒಂದು 50 ಟೇಕ್ ತಗೊಂಡು ಹೊಳಿದ್ರಲ್ಲಿ. 50 ತುಂಬಾನೇ ಟೇಕ್ ತೊಗೊಂಡಿದ್ದೀನಿ. ಒಂದಿನ ಫುಲ್ಲು ಇದು ಮಾಡಿ ತಗೊಂಡಿದ್ವಿ. ಇನ್ನೊಂದು ಬೇರೆದು ಹಾಕೊಂಬಂದ ಹಳೆ ಶಾರ್ಟ್ ವಿಡಿಯೋದಲ್ಲಿ ಪಾಪ್ಯುಲರ್ ಆಗಿರೋದು ಒಂದು ಯಾವುದು ಇದು ಪಾಪ್ಯುಲರ್ 1,40,000 ಜನ ನೋಡೋದಿದೆ. ಅಲ್ಲಿ ನೋಡಿ ಫ್ರೆಂಡ್ಸ್ ಯಪ್ಪ ಅನ್ಕೊಂತ ತೂಕ ಅಂತದ್ದು ಹೆಂಗೆ ಎತ್ಕೊಂಡ ನೋಡಿ. ಕಡಿಮೆ ಕೊಡಿ ಸೌಂಡು ನೋಡಿ. ಖುಷಿ ತುಂಬ ಖುಷಿ ಆಗ್ತಾಯಿದೆ. ಕಂಪ್ಯೂಟರಲ್ಲಿ ನೋಡ್ತಾ ಇರೋದು ಅದು. ಚೇಂಜ್ ಮಾಡಿ ಇನ್ನೊಂದು. ಹಾಗೆ ನಿಮ್ಮದು ಮದುವೆದು ಇಸ್ಕೊಂಬಂದ್ರೆ ನೋಡ್ಬೋದು ಆರಾಮಾಗಿ. ಹೌದು ಅಲ್ವಾ? ಇದು ನಾನು ಡ್ಯಾನ್ಸ್ ಮಾಡಿರೋದು. ಯಾವುದು ಕೆಳಗಡೆ ರಾರ ರಕಮ್ಮ ಎಲ್ಲ ಮದೊಂದು ಯಾವುದು ಅಲ್ಲಿ ಆ ಕಡೆ ಕಡಿಮೆ ಸೌಂಡ್ ಕೊಟ್ಟಿದ್ದೀರಾ. ಇದು 3 ತಿಂಗಳು ಪ್ರೆಗ್ನೆಂಟ್ ಅಲ್ಲಿ. ಆಫ್ಡಿ ಫೇಸ್ಬುಕ್ಕಲ್ಲಿ ಬರಲ್ಲ. ಆಮೇಲೆ ಸಾಕು ಬಿಡಿ, ಜಾಸ್ತಿ ನೋಡ್ತಾರೆ ಅವರು, ನಮಗೆ ಖುಷಿ ಅಷ್ಟೇ. ತುಂಬ ವಿಡಿಯೋಸ್ಗಳು ಮಾಡಿದ್ದೀವಿ, ಪ್ಲೀಸ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ ಇಲ್ಲೇನೆ 808 ವಿಡಿಯೋಸ್ ಇದೆ ಗೈಸ್. ನೋಡ್ಬಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಇದೇ ರೀತಿ ನಾವಿರ್ತೀವಿ ವಿಡಿಯೋ ಮಾಡಿ. ನಮ್ಮ ಹುಡುಗಂಗಂತೂ ಬೆವ್ರನ್ನೇ ಇರ್ಕೈತೆ. ಫ್ಯಾನ್ ಆಫ್ ಮಾಡಿದ್ದೀನಿ, ಸೌಂಡ್ ಅದೇ ಕೇಳಿಸುತ್ತೆ ಅಂತ. ಇವಾಗ ನಾನು ಕುತ್ಕೊಂಡು ಯೂಸ್ ಮಾಡ್ತೀನಿ. ನಮ್ಮನವ್ರು ಎದ್ದು ಡ್ಯೂಟಿಗೆ ಹೋಗ್ತಾರೆ ಇವಾಗ. ಸಂಜೆ ಬರೋವರೆಗೂ ಅಡುಗೆ ಬೇಗ ಮಾಡಿಬಿಟ್ಟು ಇಟ್ಬಿಟ್ಟಿದೆ. ನಾನೇ ಕಂಪ್ಯೂಟರ್ ಹತ್ರ ಕೂತ್ಕೋತೀನಿ. ನಮ್ಮ ಮಕ್ಳು ಇಬ್ರು ಕೂತ್ಕೊಂಡು ಆಟ ಆಡ್ಕೋತಾರೆ. ದಿವಂಗೆ ABCD ಕಲಿಯಾಕ್ಬಿಡ್ತೀನಿ ಪಕ್ಕದಲ್ಲಿ ಕೂಡ್ಸ್ಕೊಂಡೇನೆ. ಫೋನ್ ಕೊಡ್ತಾರೆ ಇವಾಗ ಜಾಸ್ತಿ ಅವನಿಗೆ. ನೋಡಿ ಗೈಸ್, ತುಂಬಾ ದೊಡ್ಡದು ಅನ್ಕೊಂಡ್ಬಿಟ್ಟು ತೋರಿಸ್ಬಿಟ್ಲು ಇದನ್ನ. ಫೋನ್ ನೋಡಕ್ಕೆ ನಿಮ್ಗೆ ದೊಡ್ಡದಂಗ್ ಕಾಣ್ತೈತೆ, ತುಂಬಾ ಚಿಕ್ಕದಿದು. ನಾನು ಹಂಗೆ ಅನ್ಕೊಂಡು ತರ್ಸ್ನ ಮೀಶೋದಲ್ಲಿ ತರಿಸಿದ್ದು. ಒಂದೇ ದಿನಕ್ಕೆ ಹಾಳು ಮಾಡಿ ಇಕ್ಕಾಯ್ದಾಳಾದ್ರೆ ಅರ್ಧವಾಯ್ತು ನೋಡಿ. ಇಲ್ಲಿ ನೋಡ್ರಿ, ಒಂದು ತಗೊಂಬಂದಿಕ್ಕ ಮೀಶೋದಲ್ಲಿ ತರಿಸ್ತೀವಿ ಅಂದರೆ ತುಂಬಾನೇ ಮೋಸ. 150 ರೂಪಾಯಿಗೆ ಇನ್ನೇಂಥದ್ದು ಬರುತ್ತೆ. ಅದು ABCD, ಜನವರಿ, ಸಂಡೇ, ಮಂಡೇ ಎಲ್ಲ ಇದೆ. ಆದರೆ ಇದು ಚಿಕ್ಕ ಮಕ್ಕಳಿಗಲ್ಲ, ದೊಡ್ಡವ್ರಿಗೆ. ಎದಳಪ್ಪ ಸಾಕು, ನಿಂಗೇನು ಬರಲ್ಲ. ನಾನು ಕುತ್ಕೋತೀನಿ. ನನಗೇನು ಬರಲ್ಲ ಅಂದ್ಬಿಡ್ಲಲ್ಲ. ನೋಡಿ ಗೈಸ್, ನನ್ನನ್ನು ಎಬ್ಬರಿಸಿ ಕಳಿಸ್ಬಿಟ್ಟು ಅವಳು ಕೂತ್ಕೊಂಡಿದ್ದಾಳೆ. ನಿಂಗೇನು ಬರಲ್ಲ ಇದ್ದೇಳು ಅಂತ. ನೋಡೋಣ ಬನ್ನಿ ಯಾವ ರೀತಿ ಯೂಸ್ ಮಾಡ್ತಾಳೆ ಅಂತ ಬರುತ್ತಾ ಅಂತ. ಏನ್ರಿ ಇದೆಲ್ಲ ನೋಡಿ. ಇವಳು ಮಾತೆತ್ತಿದ್ರೆ ಅಪ್ಲಿಕೇಶನ್ ಹೋಗೋದು, ಅದು ಇದು ಡೌನ್ಲೋಡ್ ಮಾಡೋದು. ಜಿಯೋ ಸಿನಿಮಾ ಇದನ್ನು ಡೌನ್ಲೋಡ್ ಮಾಡಿದ. ಅದು ಆಗ್ತಾರೆ ತಡಿ, ಇವಾಗ ನೋಡ್ತೀನಿ ನಾನು. ಇದೆಲ್ಲ ಪಾಸ್ವರ್ಡ್ ಎಲ್ಲ ಹೊಡೆದು ನೋಡಿದೆ, ಅದು ಆಗ್ತಾನೆ ಇಲ್ಲ. ಇದೆ ತಾನೆ, ಅದು ಈಗ ಬರುತ್ತೆ ನೋಡು. ನಾನು ತುಂಬಾ ಸಲ ಹೋಗ್ಬಿಟ್ಟು ಪಾಸ್ವರ್ಡ್ ಎಲ್ಲ ಹೊಡೆದು ನೋಡಿದೆ. ಓಕೆ, ಅದು ಮೊಬೈಲಿಗೆ ಕನೆಕ್ಟ್ ಆಗೈತೆ, ಮೊಬೈಲಿಂದ ಇಲ್ಲ ಬರಲ್ಲ. ಹೌದಾ? ಅದು ಸರಿಯಾಗಿ ಗೊತ್ತಾಗ್ಲಿಲ್ಲ ನಂಗೆ. ಇಲ್ಲ, ಮೊಬೈಲಲ್ಲಿ ಇರೋದ್ರಿಂದ ಡೈರೆಕ್ಟ್ ಬರೋದು ಬಿಡು. ಹೋದ್ನಾ? ನನ್ನ ಜಿಮೇಲ್ ID ಲಾಗಿನ್ ಆಗೈತಲ್ವ, ಅದರಿಂದ ಬರಲ್ಲ. ಇನ್ನೊಂದು ಪಾಸ್ವರ್ಡ್ ಕೇಳುತ್ತೆ. ಓಕೆ ಗೊತ್ತಾಯ್ತು. ನನ್ನ ಜಿಮೇಲ್ ID ಲಾಗಿನ್ ಆಗಿರೋದ್ರಿಂದ ಡೈರೆಕ್ಟ್ ಬರುತ್ತೆ. ಬ್ಯಾಕ್ ಪಾಸ್ವರ್ಡ್ ನಾನು ನಿನ್ನೆ ರಾತ್ರಿಯಿಂದ ಪಾಸ್ವರ್ಡ್ ಹೊಡಿಯೋದು, ಮತ್ತೆ ನೆಕ್ಸ್ಟ್ ಕೊಡೋದು. ಅದು ಏನು ಅಂತಾನೆ ತೋರಿಸ್ತಿಲ್ಲ ನಂಗೆ, ಗೊತ್ತೇ ಆಗ್ತಿಲ್ಲ. ಓಕೆ, ಅದಕ್ಕೆ ಫೋನ್ ಮಾಡಿ ಕೇಳ್ಕೋಬೇಕು ಗಂಡನ. ಸುಮ್ಮನೆ ಇವಾಗ್ಲೂ ನೀವು ಹೋದ್ರಲ್ಲ ಹೂವು ತರಕ್ಕೆ, ಅವಾಗ್ಲೂ ಅಷ್ಟೇ ಬಂದು ಕುತ್ಕೊಂಡು ಬರ್ತಿಲ್ಲ. ಬೇರೆ ಎಲ್ಲ ಗೇಮ್ಸ್ಗಳೆಲ್ಲ ಅಪ್ಲೋಡ್ ಆಗ್ತೈತೆ, ನನ್ನ ಮೊಬೈಲಲ್ಲಿ ಯಾವ್ಯಾವ ಇದೆ ಅವು ಬರಲ್ಲ. ನಾನು ಬೇರೆ ಎಲ್ಲ ಬರ್ತಿಲ್ವಲ್ಲ ಅಂತ ಅನ್ಕೊಂಡೆ ನಾನು. ಸರಿ, ಓಕೆ, ಎಂಜಾಯ್. ನೋಡಿ, ಅನ್ನ ಸಾಂಬಾರು ಮಾಡಿದ್ದಾಳೆ, ನಾವೇ ಹಾಕೊಂಡು ತಿಂತಾ ಇದ್ವಿ. ಬಂದ್ರಿ ಊಟ ಮಾಡೋಣ ನೋಡಿ. ಅದಕ್ಕೆ ನಾನು ಏನು ತಂದ್ಕೊಡಲ್ಲ ಅನ್ನೋದು ಗೈಸ್ ಒಳಗೆ. ಬಂದರೆ ಇರಿ ಅಂತ. ಈಗ ಬರ್ತೀಯ ಬರಲ್ವ? ಕೂಗ್ತಾ ಇದ್ದೀನಿ ತಾನೇ. ಏನು ಮಗನೇ, ಕೋಲ್ ತಂತೀಯಾ? ತಗೊಂಬೋಗು, ಹೊಡಿಯೋಣ. ಹೊಡೆದ್ಬಿಟ್ಟು ಕರ್ಕೊಂಬರದ ಹೋಗ್ತಾಣ. ಹೊಡೆದ್ಬಿಟ್ಟು ಕರ್ಕೊಂಬೋಗು ನೀನೆ. ಅಪ್ಪ ಹೇಳ್ತು ಹೊಡಿ ಅಂತ. ಹೋಗಿ ಓಡು ಜಲ್ದಿ ಓಡು. ಚಾಕಲ್ ಕುಯ್ತೀಯಾ? ಬೇಡ ಕಣಮ್ಮ, ಅಮ್ಮ ಒಂದೇ ಇರೋದ ಮೇಲೆ. ಬೇಡ ಅಲ್ಲೇ ಇಡು. ಕುಯ್ದಿ ಕಬಾಬು, ಆಮೇಲೆ ತಿಂದು
ಮಾಡಿಕೊಡೋರು ಯಾರು ತಿನ್ನಕ್ಕೆ ಏನಾರ ತಂದ್ಕೊಡು ನಾನು ಹೇಳಕ್ಕೆ ನಿಂಗೆ ಎಲ್ಲ ತಗೊಂಡ್ ಕೊಡ್ತಾರದಪ್ಪ ಇಲ್ಲಾಂದ್ರೆ ಯಾವ್ದನ್ನು ತಗೊಂಡ್ ಕೊಡಲ್ಲ ಅಮ್ಮ ಇದ್ರೇನೆ ನಿಮಗ್ ಬೆಲೆ ಇಲ್ಲಾಂದಿಲ್ಲ ಚಲೋ ಚೆನ್ನಾಗಿ ಮಾಡಿದೀನಿ ಗ್ರೇಟ್